ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ತಮಿಳ್ನಾಡು ಸ್ಪೆಷಲ್ ಬೋಂಡಾ ಅಂತಾನೆ ಹೇಳ್ಬೋದು. ಟೀ ಬೋಂಡಾ ಅಂತ ಹೇಳ್ತಾರೆ. ಅಲ್ಲಿ ಕಂಪಲ್ಸರಿ ಎಲ್ರುನು ಈ ಟೀ ಜೊತೆಗೆ ಬೋಂಡಾನ ತಿಂತಾರೆ. ಸೊ ಬನ್ನಿ ಈಗ ನಾವು ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ. ಅದ್ ನನ್ಗೆ ಈ ಬೋಂಡಾ ಮಾಡುವಾಗ ತುಂಬಾ ನೆನಪಾಗ್ತಿದ್ದು ನಮ್ಮಮ್ಮ. ಯಾಕಪ್ಪ ಅಂದ್ರೆ ನಮ್ದೊಂದ್ ಸಣ್ಣದೊಂದು ಹೋಟ್ಲಿತ್ತು. ಆ ಹೋಟ್ಲಲ್ಲಿ ಅಮ್ಮ ದಿನದಲ್ಲಿ 2 ಟೈಮ್ ಇದನ್ನ ಮಾಡೋರು. ಬೆಳಗ್ಗೆ ಒಂದ್ಸಲ ಟಿಫನ್‌ಗೆ ಮತ್ತೆ ಸಂಜೆ ಟೀ ಜೊತೆಗೆ. ಸ್ಪೆಷಲಿ ಸಂಜೆ ಟೈಮಲ್ಲಿ ಜನ ವೆಯ್ಟ್ ಮಾಡೋರು. ಯಾವಾಗ 4 ಗಂಟೆ ಆಗುತ್ತಪ್ಪ ಅಂತ. ಅಮ್ಮ ಸಿಂಪಲ್ ಆಗಿ ಮಾಡೋರು. ಹಿತ್ಲಲ್ಲೇ ಇರುವಂತ ನುಗ್ಗೆ ಸೊಪ್ಪು ಮತ್ತೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಿತ್ಕೊಂಡ್ಬಂದು ಹಾಗೆ ಫ್ರೆಶ್ ಆಗಿ ಮಾಡೋರು. ಅದು ಒಳ್ಳೆ ಘಮ ಕೊಡೋದು. ಒಳ್ಳೆ ಚೆನ್ನಾಗಿರೋದು ಟೇಸ್ಟ್ ಕೂಡ. ನಾನ್ ಸ್ವಲ್ಪ ಇದಕ್ಕೆ ಮಸಾಲ ಆಡ್ ಮಾಡಿ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಈಗ ಅದು ಹೇಗ್ ಮಾಡೋದು, ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ನೋಡಿ ಮೊದಲಿಗೆ ಒಂದು ಬೌಲ್‌ಗೆ ಸಣ್ಣದಾಗಿ ಉದ್ದುದ್ದಾಗಿ ಹಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ನಾನು ಇಲ್ಲಿ ಮೀಡಿಯಂ ಸೈಜ್ 2 ಈರುಳ್ಳಿನ ತಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಬೋಂಡಾ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈರುಳ್ಳಿ ತಗೊಳ್ಳೋದು. ಹಾಗೆ 1 ಹಿಡಿಯಾಗಷ್ಟು ಕರಿಬೇವು, ಹಾಗೆ 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು. ಕರಿಬೇವನ್ನ ಕೈಯಲ್ಲೇ ನಾನು ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಟ್ ಮಾಡಿ ಹಾಕ್ಕೋಬಹುದು. ಹಾಗೆ ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 1/4 ಸ್ಪೂನ್ ಆಗುವಷ್ಟು ಸೋಂಪು. 1/4 ಸ್ಪೂನು ಗರಂ ಮಸಾಲ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಮೊದಲು ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಮ್ಮ ಈ ಥರ ಮಸಾಲ ಏನು ಹಾಕ್ತಿರ್ಲಿಲ್ಲ. ಸಿಂಪಲ್ ಆಗಿ ಮಾಡೋರು, ಬಟ್ ತುಂಬ ಟೇಸ್ಟಿಯಾಗಿರೋದು. ನಾನು ಹೇಳ್ತಿರೋದು ಒಂದು 30 ಇಯರ್ಸ್ ಬ್ಯಾಕ್, 35 ಇಯರ್ಸ್ ಬ್ಯಾಕ್. ಬಟ್ ತಮಿಳ್ನಾಡಲ್ಲಿ ಇದು ಫೇಮಸ್ ಅಂತಾನೆ ಹೇಳ್ಬೋದು. ಟೀ ಬೋಂಡಾ ತುಂಬಾನೇ ರುಚಿಯಾಗಿರುತ್ತೆ. ಬಿಸಿ ಬಿಸಿ ತಿನ್ಲಿಕ್ಕೆ ಟೀ ಜೊತೆಗೆ. ಕೆಲವರಂತೂ ಇದನ್ನ ಡಿಪ್ ಮಾಡ್ಕೊಂಡು ಟೀ ಜೊತೆಗೆ ತಿಂತಾರೆ. ಅದು ಕೂಡ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ತಿನ್ನೋರ್ಗೆ ಗೊತ್ತಿರುತ್ತೆ ಆ ಟೇಸ್ಟ್. ನೋಡಿ ಫಸ್ಟ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಬೇರೆ ಎಲ್ಲ ಹಾಕ್ಕೊಳ್ಳೋಣ. ಈ ರೀತಿ ಉದ್ದುದ್ದಕ್ಕೆ ಹಚ್ಕೊಂಡ್ರೆ ಬೋಂಡಾ ಚೆನ್ನಾಗಿರುತ್ತೆ. ಕೆಲವೊಂದು ರೆಸಿಪೀಸ್ ಮಾಡುವಾಗ ಅಮ್ಮಂದಿರು ತುಂಬಾ ನೆನಪಾಗ್ತಾರಲ್ವಾ. ನೋಡಿ ಈಗ ಇದಾಗಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೈದಾ ತಗೊಂಡಿದ್ದೀನಿ. ಮೈದಾ ಬಂದು ಬೈಂಡಿಂಗು, ಅದು ಉಂಡೆ ಮಾಡುವಾಗ ನೀಟಾಗಿ ಇದಾಗಲಿ ಅಂತ ಮೈದಾ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಅಕ್ಕಿ ಹಿಟ್ಟು 1 ಸ್ಪೂನು, ಹಾಗೆ ಕಡಲೆ ಹಿಟ್ಟು ಬಂದು ಇದಕ್ಕೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ನೋಡಿಕೊಂಡು ನೀವು ಕಡಲೆ ಹಿಟ್ಟು ಹಾಕ್ಕೋಬೋದು. ನಾನು ಇಲ್ಲಿ ಮೆಜರ್ಮೆಂಟ್ ಏನು ಇಟ್ಟಿಲ್ಲ, ನನಗೆ ಕಣ್ಣಳ್ತಲೇ ನಂಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಬೇಕಾದರೆ ನೋಡ್ಬಿಟ್ಟು ಹಾಕ್ಕೋಬೋದು. ಹಾಗೆ ಒಂದು ಚಿಟಿಕೆ ಆಗೋಷ್ಟು ಸೋಡಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ನೀರು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನೀರು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಹಾಕ್ಕೊಳ್ಳೋವಾಗ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಕಣ್ಣಳ್ತಲೇ ಗೊತ್ತಾಗೋದ್ರಿಂದ ನಾನು ಹಾಗೆ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಅದು ಕರೆಕ್ಟ್ ಹದ ಬಂದಿದೆ. ಇದನ್ನ ಸಾಫ್ಟಾಗಿ ಉಂಡೆ ಕಟ್ಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ನೋಡೋಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಸ್ಟವ್ ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಬಿಸಿ ಬಿಸಿ ಎಣ್ಣೆ, ಅಂದರೆ ತುಂಬ ಚೆನ್ನಾಗಿ ಕಾದಿರೋ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಒಂದು ಎಣ್ಣೆ ತುಂಬ ಹೀರ್ಕೊಳ್ಳಲ್ಲ, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ಬಿಸಿ ಎಣ್ಣೆ, ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ತುಂಬ ಎಣ್ಣೆ ಹೀರ್ಕೊಳ್ಳಲ್ಲ. ಹಾಗಾಗಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಇದು ಕರೆಕ್ಟ್ ಹದ ಬಂದಿದೆ. ಈಗ ಇದನ್ನ ನೀಟಾಗಿ ಉಂಡೆ ಕಟ್ಬಿಟ್ಟು ಬೋಂಡ ಮಾಡ್ಕೊಳ್ಳೋದು. ಆಲ್ರೆಡಿ ಎಣ್ಣೆ ಕಾದಿದೆ. ಬನ್ನಿ ಈಗ ಬೋಂಡ ಮಾಡ್ಕೊಳ್ಳೋಣ. ನೋಡಿ ರೀತಿ ಸಿಂಪಲ್ ಆಗಿ ಸಾಫ್ಟ್ ಆಗಿ ಬೋಂಡ ಮಾಡ್ಕೋಬೇಕು. ತುಂಬ ಟೈಟ್ ಆಗಿ ಇದು ಮಾಡೋಕೆ ಹೋಗ್ಬಾರ್ದು. ಸಾಫ್ಟ್ ಆಗಿ ಉಂಡೆಗಳನ್ನ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರ್ಕೋಬೇಕು. ಫ್ಲೇಮ್ನ ತುಂಬ ಹೈಯಲ್ಲಿ ಇಟ್ಕೊಂಡು ಮಾಡಬಾರ್ದು, ಮೀಡಿಯಮಲ್ಲಿ ಇಟ್ಕೊಂಡು ಬೋಂಡ ಹಾಕ್ಕೋಬೇಕಾಗುತ್ತೆ. ಹಾಗೆ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೋಬೇಕು. ತುಂಬ ಲೋ ಫ್ಲೇಮಲ್ಲೂ ಬೇಯಿಸ್ಕೋಬಾರ್ದು,
ಹಾಗೆ ಹೈ ಫ್ಲೇಮಲ್ಲೂ ಬೇಯಿಸ್ಕೋಬಾರ್ದು. ಮೀಡಿಯಂ ಫ್ಲೇಮಲ್ಲೇ ಒಂದು 10-15 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ಮರಿದೆ ಕಂಪಲ್ಸರಿ ಒಂದು ಚಿಟಿಕೆ ಆಗೋಷ್ಟು ಸೋಡಾನ ಹಾಕ್ಕೊಳ್ಳಿ. ಸೋಡಾ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸಾಫ್ಟ್ ಅನ್ನೋದು ಬರುತ್ತೆ. ಚೆನ್ನಾಗೂ ಇರುತ್ತೆ ಬೋಂಡ. ಒಂದ್ ಕಡೆ ನೀಟಾಗಿ ಬೆಂದ ನಂತರ ಇನ್ನೊಂದ್ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ನೀಟಾಗಿ ಈ ರೀತಿ ಉಲ್ಟಾ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಯಾರಾದ್ರೂ ಮನೆಗೆ ನೆಂಟರು ಬಂದಾಗ ದಿಢೀರ್ ಅಂತ ಈ ರೀತಿ ಬೋಂಡ ಮಾಡಿ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ತಮಿಳ್ನಾಡು ಸ್ಪೆಷಲ್ಲು ಟೀ ಬೋಂಡ ರೆಡಿ ಆಯ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ನೋಡಿ, ತಮಿಳ್ನಾಡು ಟೀ ಮತ್ತೆ ಬೋಂಡ, ತಮಿಳ್ನಾಡು ಸ್ಟೈಲಲ್ಲಿ ಟೀ ಮತ್ತೆ ಬೋಂಡ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.